ಬಿಡದಿ ಟೌನ್ಶಿಪ್ ಅಧಿಸೂಚನೆ ವಿರೋಧಿಸಿ ಹೋರಾಟಕ್ಕೆ ದಳಪತಿಗಳು ಇಳಿತಾ ಇದ್ದಾರೆ. ರೈತರ ಪರವಾಗಿ ಹೋರಾಟಕ್ಕೆ ದೇವೇಗೌಡರು ಕುಮಾರಸ್ವಾಮಿ ಮುಂದಾಗಿದ್ದಾರೆ. ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಮಧ್ಯೆ ಹೋರಾಟ ಜೋರಾಗುತ್ತೆ. ಭೂ ಸ್ವಾಧೀನಕ್ಕೆ ಅಧಿಸೂಚನೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಎಚ್ಡಿಕೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಳಿಯೋದಕ್ಕೆ ಎಚ್ಡಿಕೆ ದೇವೇಗೌಡರು ನಿರ್ಧರಿಸಿದ್ದು. ಭೂ ಸ್ವಾಧೀನ ವಿರೋಧಿಸಿ ರೈತರ ಪರ ಹೋರಾಟಕ್ಕೆ ಜೆಡಿಎಸ್ನಲ್ಲಿ ಸಿದ್ಧತೆ ನಡೆದಿದೆ. ರೈತರ ಕಾನೂನು ಹೋರಾಟಕ್ಕೂ ಬೆಂಬಲ ನೀಡೋದಕ್ಕೆ ಎಚ್ಡಿಕೆ ನಿರ್ಧರಿಸಿದ್ದು. ಹೈಕೋರ್ಟ್, ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟಕ್ಕೆ ಸಹಕಾರ ನೀಡೋದಕ್ಕೆ ನಿರ್ಧರಿಸಿದ್ದಾರೆ. ರೈತರ ಪರವಾಗಿ ಕಾನೂನು ಹೋರಾಟಕ್ಕೂ ಕೂಡ ಕುಮಾರಸ್ವಾಮಿ ಸಿದ್ಧತೆ ನಡೆಸಿದ್ದಾರೆ. ಒಂದು ಕಡೆ ಬೀದಿಗಿಳಿದು ಹೋರಾಟ, ಮತ್ತೊಂದು ಕಡೆ ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ನೆರವು ನೀಡೋದಕ್ಕೆ ಕುಮಾರಸ್ವಾಮಿ ನಿರ್ಧರಿಸಿದ್ದಾರೆ. ಜೊತೆಗೆ ರೈತರ ಜೊತೆ ತಾವು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ ದೊಡ್ಡಗೌಡರು ಮತ್ತು ಕುಮಾರಸ್ವಾಮಿ ಸಿದ್ಧತೆಗಳನ್ನ ನಡೆಸಿಕೊಳ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಇಬ್ಬರೂ ಕೂಡ ಹೋರಾಟದಲ್ಲಿ ಭಾಗಿಯಾಗ್ತಾರೆ ಅಂತ. ಅವ್ರನ್ನೆಲ್ಲ ಒಕ್ಲೆಬ್ಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇರತಕ್ಕಂಥ ಪ್ರತಿಭಟನೆ ಏನಿದೆ, ಪೊಲೀಸ್ ಇಲಾಖೆ ವತಿಯಿಂದ FIRಗಳನ್ನು ಹಾಕಿ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು. ನಾನು ಈ ರಾಜ್ಯದಲ್ಲಿ ಯಾವೊಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥದ್ದಕ್ಕೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಕ್ಕಂಥವ್ರ ಮೇಲೆ ದಬ್ಬಾಳಿಕೆ ಮಾಡಿ ಆ ಪೊಲೀಸ್ ಇಲಾಖೆಯ ದೌರ್ಜನ್ಯ ಇವತ್ತೇ ನಡೀತಾ ಇದೆ. ಅದ್ರ ಜೊತೆಗೆ ಕೆಲವು ರೈತ ವಿರೋಧಿ ನೀತಿ ಅನುಸರಿಸ್ತಾ ಇರ್ತಕ್ಕಂಥ ಜನಪ್ರತಿನಿಧಿಗಳು ಸಹ ಇದಕ್ಕೆ ಭಾಗಿಯೇನಾಗಿದ್ದಾರೆ. ಬಹುಶಃ ಯಾವುದೇ ಅಧಿಸೂಚನೆಯನ್ನು ಹೊರಡಿಸಿದ್ರು ಅಲ್ಲಿ ರೈತರು ಅದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ. ರೈತರಿಂದ ಯಾವುದೇ ರೀತಿಯ ಒಂದು ಮೀಟಿಂಗ್ಗಳು ಮಾಡಿದೆ ಸುಮಾರು 3,500 ರೈತರ ಕುಟುಂಬಗಳೇನಿದ್ದಾವೆ ಎಲ್ಲರಲ್ಲಿ 80% ವಿರೋಧ ಇದೆ. ಅಂಥ ಪರಿಸ್ಥಿತಿನಲ್ಲಿ ಇವತ್ತು ಸರ್ಕಾರ ಒಂದು ರೀತಿ ದಬ್ಬಾಳಿಕೆ ಮುಖಾಂತರ ನಾವು ಮಾಡಿದ್ದೇ ತೀರ್ಮಾನ ಅಂತಕ್ಕಂಥ ರೀತಿಯಲ್ಲಿ ಹೊರಟಿದ್ದಾರೆ. ಇವತ್ತು ಹಲವಾರು ಪ್ರದೇಶದಲ್ಲಿ ಡ್ರೈ ಲ್ಯಾಂಡ್ ಇರ್ತಕ್ಕಂಥ ಏರಿಯಾಗಳಿದೆ. ಅದನ್ನು ಇವತ್ತು ಐಡೆಂಟಿಫೈ ಮಾಡಿ ಏನು ಬೇಕಾದರೂ ಅಭಿವೃದ್ಧಿಗೆ ಇವತ್ತಿನ ಸಮಸ್ಯೆಗಳ ಪರಿಹಾರಕ್ಕೆ ಜಾಗವನ್ನು ಹುಡುಕಲಿ. ಇಲ್ಲಿ ಯಾರು ರೈತರು ನಿಜವಾಗಿ ಇವತ್ತು ನಿಜವಾದ ಕೃಷಿಯನ್ನು ಮಾಡ್ತಾ ಇದ್ದಾರೆ, ಇವತ್ತು ಅಂಥ ರೈತರನ್ನ ಒಕ್ಲೆಬ್ಸೋದ್ರಿಂದ ಇವತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ರೈತರಿಗೆ ಇವತ್ತು ಬೆಂಬಲ ಕೊಡಬೇಕು ಅಂತಕ್ಕಂಥದ್ದು ಒಂದು ಕಡೆ ಹೇಳ್ತೀವಿ. ಬಹುಶಃ ಅಲ್ಲಿಯ ರೈತರು ಅವ್ರಿಗಿರ್ತಕ್ಕಂಥದ್ದು ಕಾನೂನು ಹೋರಾಟ ಮಾಡಬೇಕು. ಪಾಪ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿದ್ದಾರೆ ಕಾನೂನಲ್ಲಿ ಹೋರಾಟ ಮಾಡಲಿ ಅಂತ ಹೇಳಿ. ನಿಮಗೆ ರೈತರ ಬಗ್ಗೆ ಇಷ್ಟು ಗೌರವ ಇಟ್ಕೊಂಡಿದ್ದೀರಿ ಅಂತಕ್ಕಂಥದ್ದು ಇಲ್ಲ ಗೊತ್ತಾಗ್ತದೆ. ಇವತ್ತು ಅಲ್ಲಿ ನೋಡಿದ್ರೆ ದೊಡ್ಡಬಳ್ಳಾಪುರ ಭಾಗದಲ್ಲಿ ಅಲ್ಲೂ ರೈತರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಇವತ್ತು ಅವ್ರನ್ನೆಲ್ಲ ಒಕ್ಲೆಬ್ಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರತಿಭಟನೆ ಏನಿದೆ, ಪೊಲೀಸ್ ಇಲಾಖೆ ವತಿಯಿಂದ FIRಗಳನ್ನು ಹಾಕಿ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು. ನಾನು ಈ ರಾಜ್ಯದಲ್ಲಿ ಎಚ್ಡಿ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಟೌನ್ಶಿಪ್ ಯೋಜನೆಗೆ ನಿರ್ಧಾರ ತಗೊಂಡಿದ್ರು. ರೈತರ ವಿರೋಧದ ಕಾರಣದಿಂದ ಇಡೀ ಯೋಜನೆನ ಕುಮಾರಸ್ವಾಮಿ ಕೈ ಬಿಟ್ಟಿರ್ತಾರೆ. ಅವತ್ತು ಕುಮಾರಸ್ವಾಮಿ ಯೋಜನೆ ವಿರೋಧಿಸಿದ್ರು ಕಾಂಗ್ರೆಸ್ ನಾಯಕರು. ಈಗ ಅವರದ್ದೇ ಸರ್ಕಾರ ಆಡಳಿತದಲ್ಲಿದೆ. ಕುಮಾರಸ್ವಾಮಿ ಅವರು ಇದ್ದಾಗ ತೆಗೆದುಕೊಂಡ ನಿರ್ಧಾರ ನಾವು ಅದನ್ನ ಜಾರಿಗೊಳಿಸ್ತಾ ಇದ್ದೀವಿ ಅಂತಿದ್ದಾರೆ. ಯೋಜನೆ ಭೂಸ್ವಾಧೀನಕ್ಕೆ ಅಧಿಸೂಚನೆಯನ್ನ ರಾಜ್ಯ ಸರ್ಕಾರ ಹೊರಡಿಸಿದೆ. ಯೋಜನೆಗೆ ರೈತರು ವಿರೋಧ ಮಾಡ್ತಿಲ್ಲ ಅಂತ ಡಿಕೆ ಶಿವಕುಮಾರ್ ವಾದ ಮಾಡ್ತಿದ್ದಾರೆ. ಆಗ ವಿರೋಧ ಮಾಡಿದ್ದ ಕಾಂಗ್ರೆಸ್ನಿಂದಲೇ ಇವತ್ತು ಯೋಜನೆ ಆರಂಭ ಆಗಿದೆ. ಡಿಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಅಲ್ಲ, ಕಮಿಷನ್ ಮಿನಿಸ್ಟರ್. ರೈತರ ಹೊಟ್ಟೆ ಹೊಡೆಯೋ ಟೌನ್ಶಿಪ್ ಅಭಿವೃದ್ಧಿ ಅಲ್ಲ. ಭೂಸ್ವಾಧೀನ ಅಧಿಸೂಚನೆ ವಿರೋಧಿಸಿ ಅಶೋಕ್ ಟ್ವೀಟ್ ಮಾಡಿದ್ದಾರೆ. ರೈತರ ಜಮೀನಿನಲ್ಲಿ ಬುಲ್ಡೋಸರ್ ಓಡಿಸಿ ರಿಯಲ್ ಎಸ್ಟೇಟ್ ಸಾಮ್ರಾಜ್ಯ. ರೈತರ ಆಕ್ರೋಶದ ಜ್ವಾಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಭಸ್ಮವಾಗುತ್ತೆ ಅಂತಿದ್ದಾರೆ. ರೈತರ ಜಮೀನಲ್ಲಿ ಸರ್ಕಾರದಿಂದ ರಿಯಲ್ ಎಸ್ಟೇಟ್ ಅಂತಿದ್ದಾರೆ ಅಶೋಕ್. ಬಿಲ್ಡರ್ ಮಾಫಿಯಾದ ಜೇಬು ತುಂಬಿಸೋ ರಿಯಲ್ ಎಸ್ಟೇಟ್ ಅಜೆಂಡಾ. 2028ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದು ತಕ್ಷಣ ಭೂಸ್ವಾಧೀನ ರದ್ದು ಮಾಡ್ತೀವಿ ಅಂತಿದ್ದಾರೆ. ಡಿಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಅಲ್ಲ, ಕರಪ್ಷನ್ ಮಿನಿಸ್ಟರ್, ಕಮಿಷನ್ ಮಿನಿಸ್ಟರ್ ಅಂತಿದ್ದಾರೆ. ಅಶೋಕ್ ಟ್ವೀಟ್ ಮಾಡಿದ್ದಾರೆ. ರೈತರ ಹೊಟ್ಟೆ ಹೊಡೆಯೋ ಟೌನ್ಶಿಪ್ ಅಭಿವೃದ್ಧಿಯಲ್ಲ, ಭವಿಷ್ಯದ ಸಮಾಧಿ.
ರೈತರ ಜಮೀನಿನಲ್ಲಿ ಬುಲ್ಡೋಸರ್ ಓಡಿಸಿ ರಿಯಲ್ ಎಸ್ಟೇಟ್ ಸಾಮ್ರಾಜ್ಯ. ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ಇದು. ರೈತರ ಆಕ್ರೋಶದ ಜ್ವಾಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಭಸ್ಮವಾಗಬೇಕಾಗುತ್ತದೆ. ಬಿಲ್ಡರ್ ಮಾಫಿಯಾದ ಜೇಬು ತುಂಬಿಸೋ ರಿಯಲ್ ಎಸ್ಟೇಟ್ ಅಜೆಂಡಾ ಅಂತಿದ್ದಾರೆ ಆರ್ ಅಶೋಕ್. ಫಲವತ್ತಾದ ಕೃಷಿ ಭೂಮಿ ಕಬಳಿಕೆ ಯತ್ನ. ರೈತರ ಹೋರಾಟ, ಕಣ್ಣೀರು, ಆಕ್ರೋಶ ಲೆಕ್ಕಿಸದೆ ಸರ್ಕಾರದಿಂದ ಭೂಸ್ವಾಧೀನ ಆಗ್ತಾ ಇದೆ. 2028ರಲ್ಲಿ ಬಿಜೆಪಿ ಸರ್ಕಾರ ಬಂದು ಭೂಸ್ವಾಧೀನ ಪ್ರಕ್ರಿಯೆ ರದ್ದು ಮಾಡ್ತೀವಿ ಅಂತಿದ್ದಾರೆ. ರೈತರನ್ನು ಒಕ್ಕಲೆಬ್ಬಿಸೋದಿಲ್ಲ. ಬಿಡದಿ ಟೌನ್ಶಿಪ್ ವಿವಾದದ ಬಗ್ಗೆ ಡಿಕೆ ಸುರೇಶ್ ಮೊದಲ ಪ್ರತಿಕ್ರಿಯೆ. ಸಮರ್ಪಕವಾದ ಪರಿಹಾರ ಸರ್ಕಾರ ಕೊಡ್ತಾ ಇದೆ ಅಂತ ಡಿಕೆ ಸುರೇಶ್ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ. ಕಾನೂನುಬದ್ಧ ಪರಿಹಾರವನ್ನೇ ರೈತರಿಗೆ ನೀಡಲಾಗುತ್ತೆ, ಕುಮಾರಸ್ವಾಮಿ ಮಾಡಬೇಕು ಅಂತ ಆರೋಪ ಮಾಡ್ತಿದ್ದಾರೆ ಅಷ್ಟೇ. ಬಿಡದಿ ಟೌನ್ಶಿಪ್ ಕುಮಾರಸ್ವಾಮಿ ಅವರದ್ದೇ ಯೋಜನೆ ಅಂತ ಡಿಕೆ ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರನ್ನೂ ಒಕ್ಕಲೆಬ್ಸ್ತಾನೋ ಇಲ್ಲ ಅಥವಾ ಪರಿಹಾರನೂ ಕಡಿಮೆ ಕೊಡ್ತಾ ಇಲ್ಲ. ಪರಿಹಾರನೂ ಕೂಡ ಕಾನೂನುಬದ್ಧವಾಗಿ ಏನ್ ಕೊಡಬೇಕೋ ಅದನ್ನ ಸರ್ಕಾರ ತೀರ್ಮಾನ ಮಾಡ್ತದೆ. 2013ನೇ ಆಕ್ಟ್ ಏನಿದೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಜೊತೆಗೆ ರೈತರ ಜೊತೆ ವಿಶ್ವಾಸವನ್ನ ಗಳಿಸಿ ಸ್ವಾಧೀನ ಕಾರ್ಯಕ್ರಮ ನಡೀತಾ ಇದೆ. ಮಾಡಬೇಕು, ಮಾಡ್ತಾ ಇದ್ದಾರೆ. ಅದು ಅವರು ಮಾಡಿರ್ತಕ್ಕಂಥ ಯೋಜನೆ, ಅದನ್ನ ನಾವು ಮುಂದುವರಿಸ್ತಾ ಇದ್ದೀವಿ ಅಷ್ಟೇ. ಎಸ್, ಇನ್ನು ಅಲ್ಲಿನ ರೈತರು ಕೂಡ ಮಾತನಾಡಿದ್ದಾರೆ. ಏನೇನು ಹೇಳಿದ್ದಾರೆ ರೈತರು ಕೇಳಿಸ್ಕೊಳ್ಳಿ. ಕೈ ಬಿಡೋದಕ್ಕೆ 20 ವರ್ಷ ಆಗಿದೆ. ಕೋರ್ಟಲ್ಲಿ ಇವತ್ತು ಕೇಸ್ ನಡೆದಿದೆ. 2 ಸಲ ರೈತರು ಪರವಾಗಿ ಕೋರ್ಟ್ ಕೂಡ ಆದೇಶ ಕೊಡ್ತು. ಮತ್ತೆ ಶಿಡ್ಲಘಟ್ಟದಲ್ಲಿ ಜಂಗಮಕೋಟೆಯಲ್ಲಿ ಸುಮಾರು ಭೂಮಿ ಉಳಿಸಬೇಕು ಅಂತ ಚುಕ್ಕಿ ಅವರ ಬಣ ರೈತರದ್ದು ಜಮೀನು ಕೊಡ್ತೀವಿ ಅಂತ. ಅದಕ್ಕೆ ನಾವೇನು ಮಾಡೋಕ್ಕಾಗಿಲ್ಲ, ನಾವು ತಟಸ್ಥವಾಗಿದ್ದೀವಿ. ಯಾಕೆ ಆ ರೀತಿ ಆಗ್ತದೆ ಅಂದರೆ ಅಲ್ಲಿ ಓಡಳ್ಳಿ ಬಂದವರು ಅವರು ಭೂಮಿ ಉಳಿಸ್ಕೋಬೇಕು ಅಂತ, ಬಲಾಡ್ ರಿಯಲ್ ಎಸ್ಟೇಟ್ ಆಗುತ್ತೆ ಅಂತ. ಇಲ್ಲಿ ಇವರು ನಮ್ಮಲ್ಲೇ ಇದ್ದ ಒಬ್ಬ ಪ್ರತೀಶ್ ಅಂತ, ಅವನು SC ST ಮೈನಾರಿಟಿ ಭೂಮಿಗಳು ಇವೆ, ಒಂದು 500 ಎಕರೆ ನಮ್ಮದು. ರಿಯಲ್ ಎಸ್ಟೇಟ್ ಅವ್ರು ತೊಗೊಂಡ್ರೆ 20 ಲಕ್ಷ 30 ಲಕ್ಷ ಕೊಡ್ತಾರೆ. ಸರ್ಕಾರಿ ಕೊಟ್ಟರೆ 2 ಕೋಟಿ 3 ಕೋಟಿ ದುಡ್ಡು ಕೊಡ್ತಾರೆ. ಅದಕ್ಕೆ ನಾವು ಕೊಟ್ಬಿಡ್ತೀವಿ ಅಂತ. ಅದು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಲವಾರು ಜನಪರ ಸಂಘಟನೆಗಳ ಸಹಯೋಗದಿಂದ ನಾವೇನು 22ನೇ ತಾರೀಕು ಮಾಡಲಿಕ್ಕೆ ಹೊರಟಿದ್ದೇವೆ. ಇವತ್ತಿನ ಪೂರ್ವಭಾವಿ ಸಭೆಯಲ್ಲಿ ಸುಮಾರು 8ರಿಂದ 9 ಜಿಲ್ಲೆಯ ವಿಭಾಗ ಮಟ್ಟದ ಎಲ್ಲ ಪದಾಧಿಕಾರಿಗಳು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ನಾವು ಸುಮಾರು 2ರಿಂದ 3 ಸಾವಿರ ಜನ ರೈತರನ್ನು ವಿವಿಧ ಬೇರೆ ಬೇರೆ ಜಿಲ್ಲೆಯಿಂದ ಬೈರ್ಮಂಗ್ಲ ಬಿಡದಿ ಭಾಗದ ಜನರಿಗೆ ಶಕ್ತಿಯನ್ನು ಕೊಡಬೇಕು ಅಂತಂತೇಳಿ ಈ ಸರ್ಕಾರಗಳ ಅವೈಜ್ಞಾನಿಕ ಧೋರಣೆಯನ್ನು ಖಂಡಿಸಿ ನಾವು ಪ್ರತಿಭಟನೆ ಮಾಡಲಿಕ್ಕೆ ಸಿದ್ಧತೆಯನ್ನು ಕೂಡ ಇವತ್ತೆಲ್ಲ ಮಾಡ್ತಿದ್ದೇವೆ. ರಾಜ್ಯ ಸರ್ಕಾರ ಇವತ್ತು ಏನು ಬಿಡದಿ ಹೋಬಳಿ 2 ಪಂಚಾಯಿತಿಗಳ ಬೈರಮಂಗಲ ಮತ್ತು ಕೆಂಚಕಾರಣೆ ಪಂಚಾಯಿತಿಯಲ್ಲಿ ಭೂ ಸ್ವಾಧೀನಕ್ಕೆ ಹೊರಟಿದೆ. ಇದೊಂದು ಅವೈಜ್ಞಾನಿಕವಾದಂಥದ್ದು. ಯಾಕೆಂದರೆ ಅಲ್ಲಿರ್ತಕ್ಕಂಥದ್ದು ಒಳ್ಳೊಳ್ಳೆ ಫಸಲಿದೆ, ಒಳ್ಳೆ ನೀರಾವರಿ ಇದೆ, ಭಾಳ ಹಸಿರು ತುಂಬಿ ತುಳುಕ್ತಾ ಇದೆ. ಅಂಥದ್ರೊಳಗೆ ಇದು ಬರಡು ಭೂಮಿ ಅಂತೇಳಿ ಶಿವಕುಮಾರ್ ಏನು ಹೇಳ್ತಾ ಇದ್ದಾರೆ, ಅವ್ರಿಗೆ ಜ್ಞಾನ ಇಲ್ಲ ಅಂತ ಹೇಳಬೇಕು. ಯಾಕೆಂದರೆ ಇಲ್ಲೇ ಪಕ್ಕದವ್ರು ಅವ್ರು ಕನಕಪುರ ತಾಲೂಕಿನವರಲ್ವಾ, ಆ ರೋಡಲ್ಲಿ ಓಡಾಡಿಲ್ವಾ, ಆ ಬ್ಯಾಗ್ದಲ್ಲಿ ನೋಡಿಲ್ವಾ. ಇವರು ಸುಮ್ಮನೆ ಬೇಕಾಬಿಟ್ಟೆ ಮಾಡಿಕೊಂಡು ಇವರು ಒಬ್ಬ ರಿಯಲ್ ಎಸ್ಟೇಟ್ ಏಜೆನ್ಸಿ ಇದ್ದಂಗೆ. ಯಾಕೆಂದರೆ ಅವ್ರು ಏರಿಯಲ್ಲಿ ಅವ್ರ ಪಾಲು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.